ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇವತ್ತು ಕಮಲ್ ಪ್ರೊಡಕ್ಷನ್ಸ್ ಅವರ ಬ್ಯಾನರ್ ಅಡಿಯಲ್ಲಿ ಕಮಲ್ ರಾಜ್ ಅವರ ನಿರ್ಮಾಣದ ಬಹಳ ವಿಶೇಷವಾದ ಪ್ರಯತ್ನ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಅವರ ಮೊದಲನೇ ಹೆಜ್ಜೆಯಲ್ಲಿ ಇವತ್ತು ಜೊತೆ ಆಗ್ತಾ ಇರೋದು ಕೇವಲ ಒಂದು ಚಿತ್ರಗಳ ಸತತ 3 ಚಿತ್ರಗಳಿಗೆ ಇವತ್ತು 3 ಚಿತ್ರಗಳ ಪೋಸ್ಟರ್ ಬಿಡುಗಡೆ ಹಾಗೆ ಪತ್ರಿಕಾಗೋಷ್ಠಿ ಇದೆ. ಈ ಒಂದು ಸ್ಪೆಷಲ್ ಆಗಿರುವಂತಹ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಪ್ರತಿಯೊಬ್ಬರಿಗೂ ಆತ್ಮೀಯವಾದ ಸ್ವಾಗತ. ಪತ್ರಕರ್ತರಿಗೆ ಹಾಗೆ ನಮ್ಮ ಮಾಧ್ಯಮದ ಹಿರಿಯರಿಗೆ ಹಾಗೆ ನಮ್ಮ ಮುಖ್ಯ ಅತಿಥಿಗಳಿಗೆ ಪ್ರತಿಯೊಬ್ಬರಿಗೂ ಆತ್ಮೀಯವಾದ ಸ್ವಾಗತ ಸರ್. ಇವತ್ತು ಪೋಸ್ಟರ್ ಲಾಂಚ್ ಆಗ್ತಾ ಇರೋದು ಮೊಹಬ್ಬತ್ ಜಿಂದಾಬಾದ್, ದ ಟಾಸ್ಕ್ ಹಾಗೆ ನಾಳೆ ನಮ್ಮ ಭರವಸೆಯನ್ನು 3 ಕೂಡ ತುಂಬಾನೇ ಅದ್ಭುತವಾದ ವಿಶೇಷ ಚಿತ್ರಗಳು. ನನ್ಗಂತೂ ಈ ಚಿತ್ರಗಳ ಬಗ್ಗೆ ಕೇಳಿದ್ಮೇಲೆ ಸರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಡೆಫಿನೆಟ್ಲಿ 3 ಚಿತ್ರಗಳು ಕೂಡ ಒಂದೊಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡುತ್ತೆ ಅಂತ ಅನ್ನಿಸ್ತು. ಡೆಫಿನೆಟ್ಲಿ ಕ್ರಿಯೇಟ್ ಮಾಡುತ್ತೆ. ಅಷ್ಟು ವಿಶೇಷವಾದ ಪ್ರಯತ್ನ ಮಾಡ್ತಿದ್ದಾರೆ. ಅದೇನು ಎತ್ತ ಅಂತ ತಂಡದವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಹೋಗ್ಬಿಡೋಣ. ಪೋಸ್ಟರ್ ಲಾಂಚ್ ನಮ್ಮ ಮುಖ್ಯ ಅತಿಥಿಗಳಾದ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಪೋಸ್ಟರ್ ಲಾಂಚ್ ಗೆ ನಮ್ ಜೊತೆ ಜಾಯಿನ್ ಆಗ್ಬೇಕಂತ. ಮೊಹಬ್ಬತ್ ಜಿಂದಾಬಾದ್, ದ ಟಾಸ್ಕ್ ಹಾಗೆ ನಾಳೆ ನಮ್ಮ ಭರವಸೆ ಸಿನಿಮಾಗಳ ಪೋಸ್ಟರ್ ಲಾಂಚ್ ಆಗಿದೆ. ಮೊಹಬ್ಬತ್ ಜಿಂದಾಬಾದ್ ವಿಶೇಷತೆ ಏನಂದ್ರೆ 14 ಹಾಡುಗಳಿದೆ ಈ ಸಿನಿಮಾದಲ್ಲಿ. ಹಾಗೆ ನಮ್ಮ ಕಲೀಂ ಪಾಷಾ ಉರ್ಫ್ ಕಮಲ್ ರಾಜ್ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಹಾಗೆ ಫರೀದಾ ಜಲಾಲ್ ಅವರು, ನಸ್ರುದ್ದೀನ್ ಶಾ ಅವರು, ಶ್ರುತಿ ಅವರು ತಾರಾಗಣದಲ್ಲಿದ್ದಾರೆ. ಹಾಗೆ ಡೈರೆಕ್ಷನ್ ಬಂದ್ಬಿಟ್ಟು ಪ್ರಭು ಅಂತ. ರೈಟಿಂಗ್, ಲಿರಿಕ್ಸ್ ಮತ್ತೆ ಮ್ಯೂಸಿಕ್ 3 ಕಮಲ್ ರಾಜ್ ಸರ್ ಮಾಡಿದ್ದಾರೆ ಈ ಸಿನಿಮಾಗೆ. ಹಾಗೆ ನೆಕ್ಸ್ಟ್ ದ ಟಾಸ್ಕ್ ಅಂತ, ಇದು ಆಂಥಾಲಜಿ. ಇದರಲ್ಲಿ 4 ಜನ ನಿರ್ದೇಶಕರಿದ್ದಾರೆ. ನಮ್ಮ ಸಾಯಿ ಪ್ರಕಾಶ್ ಸರ್, ಹಾಗೆ ಡಿಮೋ, ಮಿಥುನ್ ಅವರು, ಸೂರ್ಯ ಅವರು, ಹಾಗೆ ಮಹೇಶ್ ಅವರು. ಇದು ಕೂಡ ಒಂದು ವಿಶೇಷವಾದ ಕಥೆಗಳನ್ನ ಇಟ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ನಾಳೆ ನಮ್ಮ ಭರವಸೆ ಇದಂತೂ ತುಂಬಾನೇ ಸ್ಪೆಷಲ್ ಮೂವಿ. ಯಾಕಂದ್ರೆ 10 ಜನ ಡೈರೆಕ್ಟರ್ಸ್ ಇದ್ದಾರೆ ಈ ಮೂವಿಗೆ. ಹಾಗೆ ಕಮಲ್ ರಾಜ್ ಸರ್ 50 ಪಾತ್ರಗಳನ್ನ ಅವ್ರು ಒಬ್ಬರೇ ನಿಭಾಯಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಇದು ಈ ಸಿನಿಮಾದ ಬಹುಮುಖ್ಯ ವಿಶೇಷತೆ ಅಂತ ಹೇಳ್ಬೋದು. ಇದು ಡೆಫಿನೆಟ್ಲಿ ರೆಕಾರ್ಡ್ ಕ್ರಿಯೇಟ್ ಮಾಡೇ ಮಾಡಿದೆ. ನಮಸ್ತೆ, ನಾನು ಮಿಸ್ಟರ್ ಕಮಲ್. ಇದು ನಂದು ಸೆಕೆಂಡ್ ಫಿಲ್ಮ್ ತರ ಇರ್ಬೋದು. ಫಸ್ಟ್ ಫಿಲ್ಮ್ ದ ಸೂಟ್ ಅಂತ ನಾನು ಲೀಡ್ ರೋಲ್ ಮಾಡಿದ್ದು. ಅದಾದ್ಮೇಲೆ 3 ಫಿಲ್ಮ್ಸ್ ಮಾಡ್ತಾ ಇದ್ದೀನಿ. ಮೊಹಬ್ಬತ್ ಜಿಂದಾಬಾದ್ ಇದು ಒಂದು ಬಾಲಿವುಡ್ ಫಿಲ್ಮ್. ಇದರಲ್ಲಿ 14 ಸಾಂಗ್ಸ್ ಇದೆ ಮತ್ತು ನಸ್ರುದ್ದೀನ್ ಶಾ, ಫರೀದಾ ಜಲಾಲ್ ಮತ್ತು ರಜಾ ಮುರಾದ್ ಎಲ್ಲ ಇದ್ದಾವೆ. ಅದರಲ್ಲಿ ನಾನು ಲೀಡ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಬಂದು ದ ಟಾಸ್ಕ್ ಅಂತ ಮೂವಿ. ಅದರಲ್ಲಿ ಸಾಯಿ ಪ್ರಕಾಶ್ ಸರ್ ಇದ್ದಾರೆ, ಮಿಥುನ್ ಮತ್ತು ಮಹೇಶ್ ಅವರು ಇದ್ದಾರೆ ಮತ್ತು ಸುರೇಶ್ ಅವರು ಇದ್ದಾರೆ. ಮತ್ತು ಇನ್ನ ಒಂದು ನಾಳೆ ನಮ್ಮ ಭರವಸೆ, ಅದರಲ್ಲಿ ನಾನು 50 ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ 10 ಡೈರೆಕ್ಟರ್ಸ್ ಇದ್ದಾರೆ. ಇವಾಗ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಫಿಲ್ಮ್ ಆದ್ಮೇಲೆ ತುಂಬಾ ಡೈರೆಕ್ಟರ್ಸ್ ಸರ್ ನಮ್ಗೆ ಅವಕಾಶ ಕೊಡಿ ಅಷ್ಟು ಫಿಲ್ಮ್ಸ್ ಮಾಡಕ್ಕೆ ಆಗಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಒಂದೇ ಫಿಲ್ಮ್ ನಲ್ಲಿ ಆಗ್ಬಿಡ್ತಾರೆ. ಒಟ್ಟು ಸಾಯಿ ಪ್ರಕಾಶ್ ಸರ್, ಈಗ ನನ್ನ ಜೀವನ ಬಗ್ಗೆ ಎಲ್ಲ ಸಾಯಿ ಪ್ರಕಾಶ್ ಸರ್ ಮತ್ತು ನಾಗೇಂದ್ರ ಪ್ರಸಾದ್ ಸರ್, ಹಿಂಗೆ 3 ಜನ ಇದಾರಲ್ಲ ನನ್ನ ಫ್ಯಾಮಿಲಿ. ಯಾವಾಗ ಶುರು ಮಾಡ್ತೀವಿ ಸಿನಿಮಾ? ಇದು ಆಲ್ರೆಡಿ ಶುರು ಮಾಡಿದ್ವಿ ಸರ್. ಹೌದು. ಇವಾಗ ಜಸ್ಟ್ ಲಾಂಚ್ ಮಾಡ್ತಾ ಇರೋದು. ಕಂಪ್ಲೀಟ್ಲಿ ಸೆಟಪ್ ಎಲ್ಲ ರೆಡಿ ಇದೆ. ಇವಾಗ ಡಿಸೆಂಬರ್ ನಲ್ಲಿ ರಿಲೀಸ್ ಮಾಡ್ತೀವಿ. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಶುರು ಮಾಡಿದ್ವಿ. ಒಂದೇ ಸಿನಿಮಾನಲ್ಲಿ 50 ಪಾತ್ರ ನಾವು ಮಾಡ್ತಾ ಇರೋದು. 10 ಡೈರೆಕ್ಟರ್ಸ್ ಇದೆ. 50 ಪಾತ್ರ ಸರ್ ಇದು ಸ್ಟೋರಿನೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾಳೆ ನಮ್ಮ ಭರವಸೆ ಅಂತ ಹೇಳಿದ್ರಲ್ಲ, ಹೌದು. ಏನ್ ಸ್ಟೋರಿ ಹೇಳಿ ಸರ್, ಇದು ಸ್ಟೋರಿ ಲೈನ್ ಬಂದು ಒಂದು ಊರಿಂದ ಒಂದು ಹುಡುಗ ಬರ್ತಾನೆ. ಓಕೆ, ಪ್ಲಸ್ ಒಂದು ಸೈಂಟಿಸ್ಟ್ ಬಂದು ಒಂದು ನೀರ್ ಮಾಡ್ತಾರೆ, ಅದರಲ್ಲಿ ಮಿಕ್ಸಿಂಗ್. ಅದು ಕುಡಿಯುವಾಗ ಬೇರೆ ಬೇರೆ ಪಾತ್ರ ಮಾಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಲಾಸ್ಟ್ ಕನ್ನಡಕ್ಕೋಸ್ಕರ ಇದು ಒಂದು ಫಿಲ್ಮ್ ಮಾಡಿರೋದು. ಇದ್ರದ್ದು ಫುಲ್ ಡೀಟೇಲ್ಸ್ ನಿಮ್ಗೆ ಜಸ್ಟ್ ನೆಕ್ಸ್ಟ್ ಕಾನ್ಫರೆನ್ಸ್ ನಲ್ಲಿ ನಾನು ಟಾಸ್ಕ್ ಬಗ್ಗೆ. ಇದು 4 ಡೈರೆಕ್ಟರ್ಸ್. ಸಾಯಿ ಪ್ರಕಾಶ್ ಸರ್ ಒಂದು ಮಾಡ್ತಾರೆ ಡೈರೆಕ್ಷನ್, ಮತ್ತು ಮಿಥುನ್ ಮತ್ತು ಡೈರೆಕ್ಟರ್ಸ್ ಸುರೇಶ್ ಅವರು ಇದ್ದಾರೆ ಮತ್ತು ಮಹೇಶ್ ಅವರು ಇದ್ದಾರೆ. ಮೈಸೂರು 4 ಜನ ಬಂದು ಡೈರೆಕ್ಟ್ ನಾನು 4 ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ವಿಲನ್ ಮತ್ತು ಒಂದರಲ್ಲಿ ಸೈಕೋ ಮಾಡ್ತಾ ಇದ್ದೀನಿ. ಒಂದು ಪಾತ್ರದಲ್ಲಿ ಲವ್ ಬಾಯ್, ಇನ್ನೊಂದು ಪಾತ್ರದಲ್ಲಿ ಇದು ಡಿಟೆಕ್ಟಿವ್ ಮಾಡ್ತಾ ಇದ್ದೀನಿ.
ಸರ್ ಇವತ್ತು ಸೀನ್ ಹೌದು. ಎಷ್ಟು ಸೀನ್ ಬರುತ್ತೆ ಅಂದ್ರೆ 10 ಜನ ಡೈರೆಕ್ಟರ್ ಅಂದ್ರೆ 10 ಜನ ಡೈರೆಕ್ಟರ್ಸ್ ಅಲ್ಲಿ ಆಲ್ಮೋಸ್ಟ್ 75 ಸೀನ್ಸ್ ಬರ್ತಾ ಇದೆ ಅವರಿಗೆ. 75 ಸೀನ್ಸ್ ಮತ್ತು 2 ಸಾಂಗ್ಸ್ ಇದೆ ಅದರಲ್ಲಿ. ಒಬ್ಬೊಬ್ಬರಿಗೆ ಎರಡು ಸೀನ್ ಎಲ್ಲ ಹೊಸಬ್ರು ಡೈರೆಕ್ಟರ್ಸ್ ಮತ್ತು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್ ಇದ್ದಾರೆ ಇದರಲ್ಲಿ. ಇದು ನೆಕ್ಸ್ಟ್ ಇದರಲ್ಲಿ ಇವೆಲ್ಲ ಸಿನಿಮಾ ಇದೆಯಾ ಲಾಕ್ ಮಾಡಿದಾರೆ 14 ಸಾಂಗ್ಸ್. ಹೌದು ಸರ್, 14 ಸಾಂಗ್ಸ್ ತುಂಬಾ ಸೋಲ್ಫುಲ್, ಆಲ್ಮೋಸ್ಟ್ ಸೋಲ್ಫುಲ್ ಲವ್ ಸ್ಟೋರಿ ಇದೆ. ಅದು ಸ್ವಲ್ಪ ಹಿಂದಿನೇನಾ? ಹೌದು, ಹಿಂದಿ ಮತ್ತು ಮಲ್ಟಿ ಲ್ಯಾಂಗ್ವೇಜ್ ಮಾಡ್ತಾ ಇದೆ ಸರ್. ಜನ ಕನ್ನಡದಲ್ಲಿ ರಿಲೀಸ್ ಆಗುತ್ತೆ. ಸೆಕೆಂಡ್ ಆ ಥರ ಇರುತ್ತೆ ಮಾತಾಡ್ತಾರೆ. ಹೌದು ಸರ್, ಅದಕ್ಕೋಸ್ಕರ ಮಾಡ್ತಾರೆ. ಹೌದು, ಪ್ರಯತ್ನ ಮಾಡ್ತಾ ಇದ್ವಿ ನೋಡಿ. ಓಕೆ ಸಾಯಿ ಪ್ರಕಾಶ್ ಸರ್. ಓಂ ಶ್ರೀ ಸಾಯಿರಾಮ್. ಸಿನಿಮಾ ರಂಗ ಜನ ದೇವರು ಬರ್ತಾ ಇಲ್ಲ ಅಂತ ಹೇಳಿದ್ವಿ. ಏನೋ ನಮ್ಮ ಅದೃಷ್ಟ, ಮಹಾದೇವ ಆಗ್ಬೋದು, ಎಕ್ಕ ಆಗ್ಬೋದು, ಜೂನಿಯರ್ ಆಗ್ಬೋದು, ಸೂಫ್ರಮ್ ಸೋ ಆಗ್ಬೋದು, ಅದ್ಭುತವಾಗಿ ಹೋಗ್ತಾ ಇದೆ. ಮೇ ಬಿ ಈ 10 ವರ್ಷದಲ್ಲಿ ಇವಾಗೇ ಒಂದು ಹಬ್ಬ ಅಂತ ಅನ್ಸ್ತಾ ಇದೆ. ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಇಷ್ಟು ದಿನ ನಾವು ಸಿನಿ ಪ್ರೇಮಿಗಳನ್ನ ನಾವು ತಪ್ಪಾಗಿ ತಿಳ್ಕೊಂಡಿದೀವಿ. ನಾವು ಥಿಯೇಟರ್ ಬರ್ತಾ ಇಲ್ಲ ಅಂತ. ಇವಾಗ ಗೊತ್ತಾಯ್ತು ನಾವು ತಪ್ಪು ಮಾಡಿದೀವಿ ಅಂತ. ಅವ್ರಿಗೆ ಇಷ್ಟ ಆಗೋ ಸಿನಿಮಾ ನಾವು ಮಾಡ್ಲಿಲ್ಲ, ಅದಕ್ಕೆ ಜನ ಬರ್ಲಿಲ್ಲ ಅಂತ ನಾವೆಲ್ಲ ತಿಳ್ಕೋಬೇಕಂತ ಪರಿಸ್ಥಿತಿ ಜನ ತೋರಿಸಿದ್ದಾರೆ. ಈ 4 ಸಿನಿಮಾನು ತುಂಬಾ ಇಷ್ಟಪಟ್ಟಿದ್ದಾರೆ, ಜನ ನೋಡ್ತಾ ಇದ್ದಾರೆ. ಆಕ್ಚುಲಿ ಸೆಪ್ಟೆಂಬರ್ 10 ನಾನು ಆಗಸ್ಟ್ 8 ಬೆಂಗಳೂರು ಮಾಡ್ಬೇಕು ಅನ್ಕೊಂಡಿದೀವಿ. ಈ 4 ಸಿನಿಮಾ ಹಿಟ್ ಆದ್ಮೇಲೆ ಜೊತೆಯಲ್ಲಿ ಆನಿಮೇಷನ್ ಫಿಲ್ಮ್ ಒಂದು ಚೆನ್ನಾಗಿ ಹೋಗ್ತಾ ಇದೆ, ನರಸಿಂಹ. ದಟ್ಸ್ ವೈ ಈ ಮಧ್ಯದಲ್ಲಿ ನಾವು ಕಾಂಪಿಟೇಷನ್ ಹೋಗಿ ಥಿಯೇಟರ್ ಸಿಕ್ಕದೆ ನಾವು ಅಂಬಿಸಬಾರ್ದಂತ ಸೆಪ್ಟೆಂಬರ್ 10 ಮುಂದಕ್ಕೆ ಹಾಕಿದೀವಿ. ಸೆಪ್ಟೆಂಬರ್ 10 ಬಗ್ಗೆ ಯಾಕೆ ಹೇಳ್ತಾ ಇದ್ದಂದ್ರೆ ಅದು ಡಿಸ್ಟ್ರಿಬ್ಯೂಷನ್ ನಮ್ಮ ಕಮಲ್ ಕೈ ಜೋಡಿಸಿದ್ದಾರೆ. ಅದಕ್ಕೋಸ್ಕರ ಸೆಪ್ಟೆಂಬರ್ 10 ಬಗ್ಗೆ ಮಾತಾಡಿದೀನಿ. ಕಮಲ್ ಒಂದು ರೀತಿ ತುಂಬಾ ಏನೋ ಮಾಡಬೇಕು, ಇಂಡಸ್ಟ್ರಿಯಲ್ಲಿ ನಾನು ಸಾಧನೆ ಮಾಡಬೇಕು ನನ್ನ ಮನೋಭಾವ ಇರುವಂತ ಒಬ್ಬ ವ್ಯಕ್ತಿ ಕಮಲ್. ರಿಯಲ್ ಎಸ್ಟೇಟ್ ನಲ್ಲಿ ತುಂಬಾ ಸಕ್ಸಸ್ ಆಗಿದ್ದಾನೆ. ಸಿನಿಮಾ ಲ್ಯಾಂಗ್ವೇಜ್ ನಾನು ಸಿನಿಮಾ ಸಕ್ಸಸ್ ಆಗ್ಬೇಕಂತ ಆಸೆಯಿಂದ ನನಗೆ ಹೇಳುವಾಗ ಒಂದು ರೀತಿ ಖುಷಿ ಆಯ್ತು. ಅವ್ರು ಹೇಳಿದ್ದೇನೆಂದ್ರೆ 4 ಜನ ಡೈರೆಕ್ಟರ್ಸ್, ಅದರಲ್ಲಿ ಒಬ್ಬರು ನೀಡಿದ್ರೆ ಆ ಚಿತ್ರಕ್ಕೆ ಒಂದು ಹೆಡ್ ತರ ಇರುತ್ತೆ, ಮಾಡಿಕೊಡಿ ಅಂತ ಕೇಳುವಾಗ ಫಂಕ್ಷನ್ ಅಲ್ಲಿ ಇದೆಲ್ಲ ಡಿಸ್ಕಷನ್ ಆಗಿತ್ತು. ನಾನು ಹೇಳಿದ್ದೀನಿ, ನೋಡಪ್ಪ, ನಾನು ಹೆಸರೇನು ಸಾಧನೆ ಮಾಡಬೇಕಾಗಿಲ್ಲ, ನನ್ನಿಂದ ನಿಮಗೆ ಏನಾದ್ರು ಹೆಲ್ಪ್ ಆದ್ರೆ 4 ಜನದ ಒಬ್ಬರ ನಾನು ಇಟ್ಟಂತ ಹೇಳಿದ್ದೀನಿ. ತುಂಬಾ ಪಾಸಿಟಿವ್ ಕ್ಯಾರೆಕ್ಟರ್. ಹೀರೋ ಒಬ್ಬ ಹುಡುಗಿನ ಪ್ರೀತಿ ಮಾಡಿರ್ತಾನೆ. ಗುಡ್ ಡ್ಯಾನ್ಸರ್. ಅನ್ಫಾರ್ಚುನೇಟ್ಲಿ ಶಿ ಮೇಕ್ ಅನ್ ಆಕ್ಸಿಡೆಂಟ್, ಶಿ ಲಾಸ್ಟ್ ಹರ್ ಲೆಗ್. ನಿಶ್ಚಿತಾರ್ಥ ಆದ್ಮೇಲೆ ಆ ಹುಡುಗಿಗೆ ಅಂತ ಪರಿಸ್ಥಿತಿ ಬಂದಿರುತ್ತೆ. ಆವಾಗ ಇವ್ರ ತಂದೆ ತಾಯಿ ತುಂಬಾ ಶ್ರೀಮಂತರಾಗಿರೋದ್ರಿಂದ ಮ್ಯಾರೇಜ್ ಆಕ್ಸೆಪ್ಟ್ ಮಾಡಲ್ಲ. ಬಟ್ ತಂದೆ ತಾಯಿನ ಎದುರಿಸಿ ಆ ಹುಡುಗಿನ ಮದುವೆಯಾಗಿ ಆ ಹುಡುಗಿ ಫ್ಯೂಚರ್ ಕೊಡುವಂತ ಕಾನ್ಸೆಪ್ಟ್ ನಾನು ಕಥೆಯಲ್ಲಿ ನನ್ನ ಒಂದು ಕಥೆನೇ ಮಾಡಿಕೊಟ್ಟಿದ್ದೀನಿ. ಇದು ಮ್ಯೂಸಿಕಲ್, ಎಮೋಷನಲ್, ಸ್ಯಾಕ್ರಿಫೈಸಿಂಗ್ ಲವ್ ಸಬ್ಜೆಕ್ಟ್. ಅದು ತಮಗೆ ತುಂಬಾ ಇಷ್ಟ ಆಯಿತು. ನಾನು ನಿಮ್ಮ ಶಿಕ್ಷಕರ ಅಸೋಸಿಯೇಟ್ ಇಬ್ಬರು ಸೇರಿ ಆ ಕಾನ್ಸೆಪ್ಟ್ ಮಾಡಿ ಕೇಳಿಸಿದ್ರೆ ಅವ್ರಿಗೆ ಇಷ್ಟ ಆಯಿತು. ನನ್ನಿಂದ ಕಮಲ್ಗೆ ಹೆಲ್ಪ್ ಆಗಲಿ, ಒಬ್ಬ ಸೀನಿಯರ್ ಡೈರೆಕ್ಟರ್ ಹೆಸರಿರುವಾಗ ಆಡಿಯನ್ಸ್ಗೆ ಒಂದು ಪಾಸಿಟಿವ್ ಮೆಸೇಜ್ ತಂದೋಸ್ಕರ ನಾನು ಕಮಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಕಮಲ್ ನನ್ನ ಸೆಪ್ಟೆಂಬರ್ 10 ರಿಲೀಸ್ಗೆ ಡಿಸ್ಟ್ರಿಬ್ಯೂಷನ್ಗೆ ನಾವು ಸಪೋರ್ಟ್ ಮಾಡ್ತಾ ಇರೋದು. ಗಿವ್ ಅಂಡ್ ಟೇಕ್ ಪಾಲಿಸಿ ಅಂತ ಹೇಳ್ತಾರೆ. ಇವಾಗ ಒನ್ ವೇನಲ್ಲಿ ನಾವು ಪ್ರೊಡ್ಯೂಸರ್ ಸಿನಿಮಾ ಮಾಡಕ್ಕಾಗಲ್ಲ, ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ, ಯಾರು ಇಲ್ಲ ಇವಾಗ ಅಂತ ನಾವು ನೋವು ಮಾಡ್ಕೊತಾ ಇದೀವಿ. ಅಂತ ಸಮಯದಲ್ಲಿ ನಾನು ಇರ್ತೀನಿ ಸರ್, ಸೆಪ್ಟೆಂಬರ್ 10ಗೆ ಡಿಸ್ಟ್ರಿಬ್ಯೂಷನ್ ನಾನು ಸಪೋರ್ಟ್ ಮಾಡ್ಕೊಂತ ಹೇಳಿದ್ರು. ಅವಾಗ ನಾನು ಒಂದು ರೀತಿ ಋಣ ತೀರ್ಸ್ಕೋಬೇಕಲ್ವಾ ಅಂತ. ಅದಕ್ಕೋಸ್ಕರ ಈ 4 ಜನದಲ್ಲಿ ಸೀನಿಯರ್ ಡೈರೆಕ್ಟರ್ ಆದ್ರೂ 105 ಸಿನಿಮಾ ಮಾಡಿದ ನಿರ್ದೇಶಕ ಆದ್ರೂ 4 ಜನದಲ್ಲಿ ಒಬ್ಬರಾಗಿರೋದಕ್ಕೆ ಪಾಸಿಟಿವ್ ಆಗಿ ನಾನು ಒಪ್ಕೊಂಡಿದ್ದೀನಿ. ನನ್ನಿಂದ ಕಮಲ್ ರಾಜ್ ಆ ಸಿನಿಮಾ ಹಾಕಿ
ಒಳ್ಳೇದಾಗಲಿ. ಇವತ್ತು ಮುಖ್ಯವಾಗಿ ಕಮಲ್ರಾಜ್ ಡಬ್ಬಿಂಗ್ ಥಿಯೇಟರ್, ರೆಕಾರ್ಡಿಂಗ್ ಥಿಯೇಟರ್, ಎಡಿಟಿಂಗ್, ಈ ತರ ಕಾನ್ಸೆಪ್ಟ್, ಔಟ್ಡೋರ್ ಕ್ಯಾಮೆರಾಸ್ ಎಲ್ಲ ನಾನು ಪರ್ಚೇಸ್ ಮಾಡಿದೀನಿ. ಒಳ್ಳೆ ಕಥೆ ಮಾಡಿ ಸರ್, ಎಲ್ಲ ನಮ್ಮ ಹತ್ರ ಇದೆ ಪ್ರಾವಿಷನ್ ಅಂತ ಹೇಳಿದ ಮೇಲೆ ಖುಷಿ ಆಯ್ತು. ನಾನು ಮಾತ್ರ ಅಲ್ಲ, ಎಷ್ಟೋ ಜನ ಬರ್ತಿರೋಂಥ ಹೊಸಬರಿಗೆ ಕಮಲ್ರಾಜ್ ಅವಕಾಶ ಕೊಡ್ಲಿ. ನಮ್ದು ಫಸ್ಟ್ ಪಿಕ್ಚರ್ ಆದ್ರೂ ನಮ್ಮ ಹಿಂದೆ 100 ಸಿನಿಮಾಗಳು ಕಮಲ್ ಮೂವೀಸ್ ನಲ್ಲಿ ಬರ್ಲಿ ಅಂತ ನಾನು ಆಸೆ ಪಡ್ತೇನೆ. ಒಳ್ಳೇದಾಗ್ಲಿ ಅಂತ ಹೇಳ್ತೇನೆ. ಯು ಆರ್ ಸಪೋರ್ಟಿಂಗ್ ಎ ಲಾಟ್. ಹೊಸಬರಿಗೆ ಹಳಬರಿಗೆಲ್ಲ ಸಪೋರ್ಟ್ ಮಾಡ್ತಾ ಬಂದಿರಿ ಮಾಧ್ಯಮ ಮಿತ್ರರೆಲ್ಲರೂ. ಅದೇ ರೀತಿ ನಾನು ಕೇಳೋದೊಂದೇ, ಕಮಲ್ರಾಜ್ಗೂ ನೀವು ಸಪೋರ್ಟ್ ಮಾಡಿ, ನಿರ್ಮಾಪಕರಾಗಿ, ಒಬ್ಬ ನಾಯಕನಾಗಿ, ಹಂಚಿಕೆದಾರನಾಗಿ ಸಮಾಜಕ್ಕೆ, ಸಿನಿಮಾ ರಂಗಕ್ಕೆ ಸಹಾಯ ಆಗಲಿ ಅಂತ ಕೇಳ್ಕೊಳ್ತೀನಿ. ಓಂ ಶ್ರೀ ಸಾಯಿರಾಮ್. ಗಾಡ್ ಬ್ಲೆಸ್ ಯು. ನಾವು ಮಾತಾಡೋಕೆ ಏನಾದ್ರು ಉಳಿಸ್ಬೇಕಾಗಿತ್ತು ಸರ್. ನನಗೆ ಕಮಲ್ರಾಜ್ ಇರುವಂತ ರಿಲೇಶನ್ಶಿಪ್ ಇದೆ. ಒಬ್ಬ 4 ಜನ ನಿರ್ದೇಶಕರಲ್ಲಿ ಒಬ್ಬ ಸೀನಿಯರ್ ಆಗಿ ನಾನು ಯಾಕೆ ಕಮಿಟ್ ಆಗಿದ್ದೀನಿ ಈಗ ಅಂತ ಗಿವ್ ಅಂಡ್ ಟೇಕ್ ಪಾಲಿಸಿ ಪ್ರಕಾರ. ನೀವು ಮಾಡ್ಬೇಕಾದ ಮ್ಯೂಸಿಕ್ ಇದೆ, ಹಾಡುಗಳಿದೆ, ಎಷ್ಟಿದೆ ನಿಮ್ದು? ಎಷ್ಟಿದೆ? ಅವಾಗ ಬರ್ದ್ರೂ ಆಗಲ್ಲ ರೀ, ಇಲ್ಲಿ ಸ್ಟ್ಯಾಂಪ್ ಹಾಕ್ಬೇಕು. ISI ಇಲ್ಲಿ ತುಂಬಾ ದಾರಿ ತೋರಿಸ್ತಾರೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು. ದೊಡ್ಡವರಿಗೆ ಹಾಡುಗಳಿಂದ ಏನ್ ಅನುಕೂಲ ಆಗ್ಬೇಕು ಅಂತ ಹೇಳಿದ್ರಲ್ವಾ, ತಿಳ್ಕೊಂತ ಇಲ್ಲ ನಾವು ಅಷ್ಟೇ, ತಿಳ್ಕೊಂತ ಇಲ್ಲ. ಕೇವಲ ರೈಟರ್ಸ್, ಸಿಂಗರ್ಸ್ ಅವ್ರು ಮಾತ್ರ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ನಿರ್ಮಾಪಕರು ತರಬೇಕನ್ನೋದು ಒಂದು ಪ್ರಾಧಿಕಾರ ತಂದಿದ್ದಾರೆ. ತಪ್ಪದೆ ನಿಮ್ಮ ಸಪೋರ್ಟ್ ಇಂಡಸ್ಟ್ರಿಗೆ ಬೇಕು, ಕಮಲ್ ಅಷ್ಟು ಬೇಕು. ಯಾಕಂದ್ರೆ ಏನೋ ಮಾಡಿ ವರ್ಕೌಟ್ ಆಗಲ್ಲ, ಏನೋ ಮಾಡ್ತೀವಿ ನಾವು. ಅದಕ್ಕೆ ಮೇಟ್ ಅಂತ ಒಂದಿರುತ್ತೆ, ಶ್ರುತಿ ಅಂತ ಒಂದಿರುತ್ತೆ. ಶ್ರುತಿರವರೇ ಆಡಬಹುದು, ಬೇಟ್ಲಿರೋವರೇ ಬರೆಯೋದು, ಕಂಪೋಸ್ ಮಾಡೋದು. ಇಲ್ಲಿ ಗುಡ್ ರೈಟರ್ ನೋ ಡೌಟ್, ಬಟ್ ಈ ಶುಡ್ ಟೇಕ್ ಹೆಲ್ಪ್ ಫ್ರಮ್ ನಾಗೇಂದ್ರ ಪ್ರಸಾದ್ ಸೀನಿಯರ್ ಅವರು ತಗೊಂಡ್ರೆ ಅದಕ್ಕೆ ವ್ಯಾಲ್ಯೂ ಬರುತ್ತೆ. ನಾನು ಕಥಾರಾಜ್ಯದ ಸಂಭಾಷಣೆ ಹಾಡಿಗೆ ನಾನು ಬರೀಬಹುದು, ಬಟ್ ನನ್ನ ಜೀವನದಲ್ಲಿ BA ಮಧುವರ್ಗಿ, ಕೊನೆಗೆ ನಾಗೇಶ್ವರ ಒಂದು 40 ಚಿತ್ರ 40 ಚಿತ್ರ ಕೊಟ್ಟಿದ್ದೀನಿ. ಅವರವರು ಮಾಡಬೇಕಂತ ಕೆಲಸ ಅವ್ರಿಗೆ ಅವಕಾಶ ಕೊಡಬೇಕು. ನಾನೇ ಏನೋ ತಪ್ಪು ಬರ್ಕೊಂಡು ನಾಗೇಂದ್ರ ನನ್ನ ಹೆಸರು ಹಾಕ್ಬಿಡಿ ಅಂತ ಹೇಳಿದ್ರೆ ಅದು ಪ್ರಯೋಜನ ಆಗಲ್ಲ. ಬಸ್ ಟೇಕ್ ಹೆಲ್ಪ್. ಟೀಮ್ 24 ಕ್ರಾಫ್ಟ್ಸ್ ನಾವು ಕೆಲಸ ಕೊಡಬೇಕು. ಈಗ ಬರೋರು ಅವರೇ ಕತೆ, ಅವರೇ ಸಂಭಾಷಣೆ, ಅವರೇ ನಿರ್ದೇಶನ, ಅವರೇ ಹೀರೋ, ಅವರೇ ನಿರ್ಮಾಪಕ, ಅವರೇ ಎಲ್ಲ ನಿರ್ನಾಮನೂ ಪ್ರೇಕ್ಷಕರವರೇ. ಅದು ಆಗ್ಬಾರ್ದು ಅಂತ ಹೇಳೋದು, ಅದಾಗಬಾರ್ದು. ಇಂಡಸ್ಟ್ರಿಯಲ್ಲಿ ಯಾರು ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಫೋಟೋಗ್ರಫಿ ಏನಿದೆಯಪ್ಪ, ಕ್ಯಾಮರಾದಿಂದ ಸ್ವಿಚ್ ಆನ್ ಮಾಡಿದ್ರೆ ವರ್ಕೌಟ್ ಆಗ್ತಂತಾರೆ ಇಲ್ಲ, ಬೇಕಾಷ್ಟು ಇರುತ್ತೆ. ಹಾಡುಗಳು ಯಾರಾದ್ರೂ ಬರೀಬಹುದು. ನಾಗೇಂದ್ರ ಪ್ರಸಾದ್ ಬರೀ ಹಾಡು ಬೇರೆ, ನಾನ್ ಬರೀ ಹಾಡು ಬೇರೆ. ಹಂಸನಾಗ್ ಮಾಡೋ ಕಂಪೋಸಿಷನ್ ಬೇರೆ, ಸಾಯಿ ಪ್ರಕಾಶ್ ಮಾಡೋ ಕಂಪೋಸಿಷನ್ ಬೇರೆ. ಅದಕ್ಕೋಸ್ಕರ ಹುಟ್ಟಿದವರು, ಅವರು ಸರಸ್ವತಿ ಕಿತ್ತಿದ್ದಾರೆ. ಒಂದು ನೀವು ಈ ತರ ಮಾಡಿ ಇಂಡಸ್ಟ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ನಾವು ಬರೆಯೋದು ದೊಡ್ಡದೇನಿಲ್ಲ, ಎಲ್ಲರೂ ಬರೀಬಹುದು. ದುಡ್ಡು ಕೊಟ್ರೆ ಎಲ್ಲ ಮಾಡಬಹುದು. ದುಡ್ಡು ಇಟ್ಕೊಂಡು ನಾವೇ ಸಿನಿಮಾ ನೋಡ್ಬೇಕು, ತಪ್ಪಾಗತ್ತೆ. ತಪ್ಪುಗಳು ಮಾಡಬಾರ್ದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಆಶೀರ್ವಾದ. ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ತುಂಬಾ ಪಾಸಿಟಿವ್ ಆಗಿದೆ. ಆಲ್ ದ ಬೆಸ್ಟ್. ಕಮಲ್ ಆಕ್ಚುಲಿ ನನ್ಗೆ ಕೆಲವು ತಿಂಗಳ ಹಿಂದೆ ಒಂದು ಬೇರೆ ಫಂಕ್ಷನ್ ಅಲ್ಲಿ ಪರಿಚಯ ಆಗಿತ್ತು. ಅವ್ರ ಹತ್ರ ಮಾತಾಡ್ತಾ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವ್ರು ನನ್ಗೆ ಹೇಳಿದ್ರು 200 ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡ್ತಾ ಇದೀನಿ. ಅದರಲ್ಲಿ 80% ನಾನು ಕನ್ನಡ ಮೂವೀಸೇ ಅದರಲ್ಲಿ ಪ್ರೊಜೆಕ್ಷನ್ ಇಟ್ಕೊಂತೀನಿ ಅಂತ. ಬಿಕಾಸ್ ಖಂಡಿತ ದಟ್ ಇಸ್ ದ ನೀಡ್ ಆಫ್ ದ ಅವರ್ ಅನ್ಸುತ್ತೆ ನನಗೆ. ವಿ ನೀಡ್ ಮೋರ್ ಥಿಯೇಟರ್ಸ್. ನಿಮಗೆ ಗೊತ್ತಿದೆ, ತುಂಬಾ ಥಿಯೇಟರ್ಸ್ ಕ್ಲೋಸ್ ಆಗ್ತಿದೆ. ಅಂಡ್ ಸರ್ ಹೇಳಿದಾಗೆ ತುಂಬಾ ಖುಷಿ ಆಯ್ತು. ಇತ್ತೀಚೆಗೆ ನಮ್ಮ ಮೂವೀಸ್ ಚೆನ್ನಾಗಿ ಹೋಗ್ತಿದೆ, ಜನ ವಾಪಸ್ ಥಿಯೇಟರ್ಸ್ಗೆ ಬರ್ತಿದೆ ಅಂತ. ಬಟ್ ಯಾಕೋ ಒಂದು ಭಯ, ತುಂಬಾ ಹಳೆ ಥಿಯೇಟರ್ಗಳೆಲ್ಲ ಕ್ಲೋಸ್ ಆಗ್ತಿದೆ. ತುಂಬಾ ನೆನಪುಗಳಿದೆ ನಮ್ಗೆ, ಆ ತರ ಥಿಯೇಟರ್ಸ್ ಗಳು ಎಲ್ಲ ಕ್ಲೋಸ್ ಆಗ್ತಿದೆ. ಅಂಡ್ ಪಬ್ಲಿಕ್ ಬರ್ತಾ ಇಲ್ಲ, ಮಲ್ಟಿಪ್ಲೆಕ್ಸಸ್ ಕಾಸ್ಟ್ಲಿ ಆಗ್ತಿದೆ. ಅದರಲ್ಲಿ ನೀವು 200 ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡಿ ಒಂದು ರೀಸನಬಲ್ ಆಗಿ ಒಂದು ಬಿಡಿ ಥಿಯೇಟರ್ಸ್ ಅದೇ ಬರೀ ಕನ್ನಡ ಮೂವೀಸ್ ತೋರಿಸಿ ಒಂದಷ್ಟು ವಾಪಸ್ ಆಡಿಯನ್ಸ್ಗೆ ಕಳ್ಸೋಣ ಥಿಯೇಟರ್ಸ್ಗೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದು ತುಂಬಾ ಖುಷಿ ಆಯ್ತು. ಸೊ ಮುಖ್ಯವಾಗಿ ಅದಕ್ಕೋಸ್ಕರ ನಾನು ಬಂದೆ ಇವತ್ತು. ಆಕ್ಚುಲಿ ತುಂಬಾ ಖುಷಿ ಆಯ್ತು ನನಗೆ ಕೇಳಿ. ಅದ್ರ ಜೊತೆಗೆ
ಒಂದ್ ಪಾತ್ರ ಮಾಡ್ಬೇಕಷ್ಟ ಅದ್ರಲ್ಲಿ 50 ಪಾತ್ರ ಮಾಡ್ತೀರಾ ಅಂದ್ರೆ ಖಂಡಿತ ಹ್ಯಾಟ್ಸ್ ಆಫ್ ಟು ಯು. ಬಿಕಾಸ್ ಒಂದು ಒಳ್ಳೆ ಐ ಥಿಂಕ್ ಇನ್ಸ್ಪಿರೇಷನ್ ಎಲ್ಲ ಆರ್ಟಿಸ್ಟ್ಸ್ಗೆ ಈ ತರ. ಬಿಕಾಸ್ ಕೆಲವು ನಮ್ಗೆ ಈವನ್ ಡುವಲ್ ಪಾತ್ರ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ 50 ಪಾತ್ರ ತಗೊಂಡು ಮಾಡೋದು ಒಂದು ಚಾಲೆಂಜ್ ಖಂಡಿತ. ಆಲ್ ದಿ ಬೆಸ್ಟ್ ಯು. ನನಗೆ ತುಂಬಾ ಕುತೂಹಲ ಇದೆ ಅದು ಹೇಗ್ ಬರುತ್ತೆ ಅಂತ ಒಂದು ಮೂವಿ. ಅಂಡ್ ತುಂಬಾ ದೊಡ್ಡ ಜವಾಬ್ದಾರಿ ಅದು ಕೂಡ. ಪ್ರತಿಯೊಂದು ಮೂವಿನಲ್ಲಿ ಒಂದು ಬೇರೆ ಕಾನ್ಸೆಪ್ಟ್ ಇದೆ. ಸೊ ಐ ಥಿಂಕ್ ಈಸ್ ವೆರಿ ಕ್ರಿಯೇಟಿವ್. ಒಂದ್ ಮೂವಿನಲ್ಲಿ 4 ಜನ ಡೈರೆಕ್ಟರ್ಸ್, ಇನ್ನೊಂದು ಮೂವಿನಲ್ಲಿ ಬೇರೆ ಬೇರೆ 50 ಪಾತ್ರ ಅವರೇ ಮಾಡ್ತಿದಾರೆ ಅಂತ. ಇನ್ನೊಂದು ದ ಸೂಟ್ ಅಂತ ಒಂದು ಮೂವಿದು ಒಂದು ಬೈಕ್ ಕೊಟ್ಟಿದೆ. ಸೊ ಒಂದೊಂದ್ರೆ ಅವ್ರದ್ದು ಕ್ರಿಯೇಟಿವಿಟಿಗೆ ನಾನು ಕಡೆದ ಹ್ಯಾಂಡ್ಸ್ ಆಫ್ ಹೇಳ್ತೀನಿ. ಅಂಡ್ ಆಬ್ವಿಯಸ್ಲಿ ಅವ್ರ ಆಫೀಸ್ ನೋಡಿ ಅನ್ಸ್ತಾ ಇದೆ ಅವರು ತುಂಬಾ ರಿಚ್ನೆಸ್ ಅವ್ರಿಗೆ ಇಷ್ಟ. ಸೊ ಖಂಡಿತ ಅಲ್ಲಿ ಬಜೆಟ್ ಕಡೆ ಕೂಡ ತುಂಬಾ ಚೆನ್ನಾಗಿ ಒಂದು ಪ್ರದರ್ಶನ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಸೊ ತುಂಬಾ ಖುಷಿ ಆಯ್ತು. ವಿಶಿಂಗ್ ಯು ಆಲ್ ದ ಬೆಸ್ಟ್. ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡಿ. ನಮ್ ಕನ್ನಡ ಇಂಡಸ್ಟ್ರಿಯಿಂದ ತುಂಬಾ ಜನ ಇಂಟರ್ನ್ಯಾಷನಲಿ ಹೆಸರು ಮಾಡ್ತಿದ್ದಾರೆ. ತುಂಬಾ ಹೆಮ್ಮೆ ಅನ್ಸುತ್ತೆ. ಸೊ ನೀವು ಕೂಡ ಹಂಗೆ ಬೆಳೀಲಿ ಅಂತ ನನ್ನ ಆಶೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಪಾತ್ರ ನಿರ್ವಹಿಸೋದೇ ದೊಡ್ಡ ವಿಚಾರ ಅಂತ ಅನ್ಸ್ತಿತ್ತು. ಸೊ ಅವರ ಒಂದು ಸ್ವಭಾವ ನೋಡಿ, ಇಲ್ಲಿ ಒಂದು ಮಾಸು, ಒಂದು ಫುಲ್ ಕ್ಲಾಸು, ಮಾಸು ಕ್ಲಾಸು, ಜಗದಲ್ಲಿ ಸಾಹಿತ್ಯ, ಆಮೇಲೆ ಒಂದು ಮೆರುಗಾಗಿ ಒಂದು ಲೆವೆಲ್ ಅಲ್ಲಿ ಇರ್ತಕ್ಕಂಥ ಒಂದು ಆರ್ಟಿಸ್ಟ್ ಬೇಕೇ ಬೇಕು. ಅದಕ್ಕೆ ನಾನು ಸೊ ಇಷ್ಟೂ ಜನರನ್ನು ಒಂದು ಕಡೆ ಕೂರಿಸಿ ಇಂಥ ಒಂದು ಅಂದ್ರೆ ಅವ್ರು ಮಿಕ್ಸ್ ಮಾಡಿರೋದು. ಅಲ್ಲ, ನಾವು ಒಂಥರ ಈ ದೇವಸ್ಥಾನದ ಪೂಜಾರಿದ್ದಂಗೆ ಅವ್ರು ಬಂದಾಗ ಅವ್ರನ್ನ ಕರ್ಕೊಂಡು ಹೋಗಿ ನಡೆಯಲ್ಲ ಬಂದೆ ಅಲ್ಲಿ ಮೆಂಬರ್ ಮಾಡಿಸಿ ಇಲ್ಲಿ ನಮ್ಮ ನಿರ್ಮಾಣ ಸಂಘದಲ್ಲಿ ವಾಣಿಜ್ಯ ಮುಂದಿನ ದಿನಗಳಲ್ಲಿ ಮಾಡಿ ಇನ್ನು ಅವ್ರು ಫ್ಯಾಕ್ಟ್ರಿ ಮಾಡ್ತಾರೆ. ನಮ್ಗೆ ಗೊತ್ತದು, ನಮ್ಮ ಫಿಲ್ಮ್ ಫ್ಯಾಕ್ಟ್ರಿ ಮಾಡ್ತೀವಿ, ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಹುಷಾರಾಗ್ತದೆ ಅಲ್ಲಿ ಯಾಕೆ ಡಿಪೆಂಡ್ ಆಗ್ತದೆ ಅಂತ ಸ್ಟೂಡೆಂಟ್ ಕೂಡ ಮಾಡ್ಕೊಂಡಿದ್ವಿ. ಅದೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಅವ್ರು ಏನೇ ಮಾಡೋದನ್ನು ಕೂಡ ಅವ್ರ ಹಿಂದೆಗಡೆ ಮತ್ತೆ ಬಹಳ ಯೋಚನೆ ಮಾಡಿ ಮಾಡ್ತಾರೆ. ಹೊಸ ಪ್ರತಿಭೆಗಳನ್ನ ಏನು ಇವತ್ತು ನೀವು ಆಯ್ಕೆ ಮಾಡಿ ಹೊಸ ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶ ಕೊಡ್ತಾ, ಅಕಸ್ಮಾತ್ ಅವ್ರೇನಾನ ಎಡುಬಿಟ್ರೆ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಹಿರಿಯರು ಸೀನಿಯರ್ಸ್ಗಳು ಇರ್ಲಿ ಅಂತ ಇದೊಂದು ದೊಡ್ಡ ಡೈರೆಕ್ಟರ್ ಕೂಡ ಜೊತೆಲಿ ಇಟ್ಕೊಂಡಿದ್ದಾರೆ. ಬಹಳ ಹುಷಾರು ನೀವು. ಇದೇ ಹುಷಾರ್ತನ ಇನ್ನು ಮುಂದಕ್ಕೂ ಕೂಡ ಚಿತ್ರರಂಗದಲ್ಲಿ ಹಿಂಗೆ ಇದೆ. ಯಾಕಂದ್ರೆ ತುಂಬಾ ಹುಷಾರಾಗಿ ಬಂದವ್ರನ್ನು ನೋಡ್ಬಿಟ್ಟಿದ್ವಿ ವರ್ಷ. ಸೊ ನೀವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತೀರಿ, ಮುಂದಕ್ಕೂ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಥ್ಯಾಂಕ್ ಯು. ಇಲ್ಲ ಇವತ್ತು ಸೂಟ್ ಅಂತ ಒಂದು ಸಿನಿಮಾದಲ್ಲಿ ಸುಮ್ಮನೆ ಕರೆದ್ರು, ಅದೊಂದು ದೊಡ್ಡ ಕತೆ. ಇವ್ರು ಡೈರೆಕ್ಟರ್ ಬಂದು ನನ್ನ ಹತ್ರ 10 ಸಾರಿ ಫೋನ್ ಮಾಡಿದ್ರು. ಭರತ್ರಾಜ್ ಏನ್ ಬರೋದಂತೆ ನಾನು ಹಿಂಗೆ ಸಿನಿಮಾ ಮಾಡ್ತೇನೆ, ನೀವು ಆಕ್ಟ್ ಮಾಡ್ಬೇಕು ಅಂತ. ನೀವು ಮಾತಾಡ್ತೀನಿ ಅಂತ ಹೇಳೋದು 5 ಸಾರಿ ಹಿಂಗೆ ಕಾಯಿಗೆ ಹಾರಿಸಿದ್ಮೇಲೆ 7ನೇ ಸರಿ ಸಿಕ್ಕಾದ್ಮೇಲೆ ಇದು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಸರ್ ನೀವೇ ಮಾಡ್ಬೇಕು ಅಂತ. ಏನ್ ಬರೋದಂದ್ರೆ ಅದೊಂಥರ ಸಿಕ್ಕೋ ಇವ್ನ ರೆಡಿ ಮಾಡುವಂತ ಕ್ಯಾರೆಕ್ಟರ್ ಹೋಗುದು, ಇದು ನೀವೇ ಶೂಟ್ ಆಗ್ತೀರಾ ಅದು. ಹಾಗಾದ್ರೆ ಇದಕ್ಕಿಂತ ಮುಂಚೆ ನಾನು ಏನಾದ್ರೆ ಇಂಥ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಅದು ಶೂಟ್ ಆಗ್ತೀಯ ಅನ್ಬೋದು. ನಾನಂತ ಅವ್ನು ಯಾವ್ದು ಮಾಡೇ ಇಲ್ವಲ್ಲ ಅಂದೆ. ಇಲ್ಲ ನಾನು ಕೇಳಿ ಅವ್ರು ಹೇಳಿದ್ರು ಗೊತ್ತಾ, ನಿಮ್ಮ ಕ್ಯಾರೆಕ್ಟರ್ ನೀವು ಡಿಸ್ಕಷನ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು ಗೊತ್ತಾ, ಆ ಕ್ಯಾರೆಕ್ಟರ್ ನನಗೆ ಬೇಕಾಗಿತ್ತು, ಆ ಫೈನಲ್ ಡಿಸ್ಕಷನ್ ನೋಡಿ ನಿಮ್ಗೆ ಫಿಕ್ಸ್ ಮಾಡಿದ್ದೀನಿ ಅಂತಂದ್ರು. ಓ ಬಾರಿ ಸರ್ ಗೊತ್ತಿಲ್ಲ. ಈಗ ಅವ್ರು UI ಒಬ್ಬ ಸೈಕೋನ ನಾನು ರೆಡಿ ಮಾಡ್ಬಿಟ್ಟು ಕನ್ವಿನ್ಸ್ ಮಾಡಿ ಬಂದಾಗ ಹಿಂಗೆ ಅಂತ ಕ್ಯಾರೆಕ್ಟರ್ ಮಾಡಿಸಿದ್ರು ಮಾಡಿದೆ. ಮುಖಾಂತರ ಕಡೆಯಿಂದ ಒಂದು ಸ್ವಲ್ಪ ಅಸೋಸಿಯೇಟ್ ಏನಪ್ಪ UI ನಲ್ಲಿ ಒಂದು ಅವನು ಸಿನಿಮಾದಲ್ಲಿ ಡೈರೆಕ್ಟರ್ ತುಂಬಾ ಕೆಟ್ಟದಾಗ ಏನೋ ಸಿನಿಮಾ ಮಾಡ್ಬಿಡ್ತಾರೆ. ಅದಕ್ಕೆ ಉಪೇಂದ್ರ ಅವ್ರಿಗೆ ಧಿಕಾರ ಅಂತ ಹೇಳಿ ವಾಣಿಜ್ಯ ನಂಗೆ ಕೊಡ್ತಾರೆ. ಆ ವಾಣಿಜ್ಯ ಮಾಡ್ಲಿಕ್ಕೆ ಬಂದ್ರೆ ನೀವು ಅಲ್ಲೇ ಇರ್ತೀರ, ನೀವೇ ಮಾಡ್ಬೇಕಿಲ್ಲ. ಯಾರು ಹೇಳಿದ್ರು ಅಂತೆ, ಇಲ್ಲ ಉಪೇಂದ್ರ ಸರ್ ಹೇಳಿದ್ರು ಅಂದ್ರು. ಆಮೇಲೆ ಬಂದ್ರು ಮಾಡುತ್ತೆ ಅದೇನು ಮಾಡ್ಬೇಕು ಇಟ್ಕೊಂಡು ಅವಾಗ ನಾನು ಚೆಂಬರ್ಲೆ ಶೂಟಿಂಗ್ ಅಲ್ಲಿ ಬಂದ್ಬಿಟ್ಟು ಸಾಧ್ಯ ಬಂದ್ಬಿಟ್ಟು ಸರ್ ಇವ್ರು ನಮ್ಮನ್ನು ಬೈತಾರೆ ಬೇಕಾದ್ರೆ ನೀವು ಅಂದ್ರೆ ಡಿಫೆಂಡ್ ಮಾಡ್ತಿದ್ದೀರ ಅಷ್ಟೇ, ನೀವೇನ್ ಕೇಳಬಹುದು ಅದೇ ಎಲ್ಲ ಆಕ್ಷನ್ ಅಂದ್ಬಿಟ್ಟು ಓಕೆ ನಾನು
ಆಮೇಲೆ ಹಿಂದೆ ಯಾರು ಹೇಳಿದ್ರು ನಮ್ಮ ಇಂದ್ರಜಿತ್ ಲಂಕೇಶ್ ಎಲ್ಲಾರು ಕೂರಿಸಿ ನೀವೇನೇನ್ ಮಾತಾಡ್ತೀರಿ ಅದೇ ಫಿಕ್ಸ್ ಮಾಡ್ತಾರೆ, ನೀವು ಡಿಫೆಂಡ್ ಮಾಡ್ಕೊಂತೀರಿ, ಕರೆಕ್ಟಾಗಿ ಮಾಡ್ಕೊಂತೀರಿ ಅಂದ್ರು. ಚೆನ್ನಾಗಿ ಇನ್ನೂ ಸ್ಟಡಿ ಮಾಡ್ತಾರೆ ಅಂತ ಹೇಳಿ ಅವಾಗ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದೆ ಅಂತ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ನಿಮ್ಮ ಸ್ಟುಡಿಯೋ ಮತ್ತೆ ನಿಮ್ಮ ಹೊಸ ಪ್ರತಿಭೆಗಳಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಲಿ. ಹೊಸ ಪ್ರತಿಭೆಗಳು ಎಲ್ಲೆಲ್ಲಿ ಇಟ್ಕೊಳ್ತವೆ ಅಂತ ಹೇಳಕ್ಕೆ ನಮ್ಮ ಚಿತ್ರದಲ್ಲೆಲ್ಲ ಸೀನಿಯರ್ಸ್ ಒಳ್ಳೆದಾಯ್ತು. ಥ್ಯಾಂಕ್ ಯು. ಮಾಸ್ಟರ್ ಕ್ಲಾಸು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ವೇದಿಕೆಯಲ್ಲಿರುವ ಹಿರಿಯ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಅವರಿಗೆ, ಶ್ರೀಮತಿ ಪ್ರಿಯಾಂಕಾ ದೇವರಾವ್ ಮೇಡಮ್ ಅವರಿಗೆ, ನಿರ್ಮೋಕ್ತ ಸಂಘದ ಅಧ್ಯಕ್ಷರಾದಂತಹ ಆತ್ಮೀಯರಾದ ಶ್ರೀ ಮಲ್ಲಿಕಾರ್ ಅವರಿಗೆ, ಮತ್ತೆ ಮತ್ತೊಬ್ಬ ನನ್ನ ಆತ್ಮೀಯ ನಿರ್ದೇಶಕ ರಮೇಶ್ ಶ್ರೀವತ್ಸ ಅವರಿಗೆ, ಹಾಗೆ ವೇದಿಕೆಯಲ್ಲಿ ಅಮಲ್ ಅವರ ಈ ಕಾರ್ಯಕ್ರಮದ ಹೀರೋ ಸೋಮಲ್ ಅವರಿಗೆ ಎಲ್ರಿಗೂ ಹೊಂದಿಸ್ತಾ ಬಹಳಷ್ಟು ವಿಷಯಗಳನ್ನ ಸಾಯಿ ಪ್ರಕಾಶ್ ಸರ್ ಏನೆಲ್ಲ ಹೇಳಿದ್ರು ಅದೆಲ್ಲಾನು ನಾನು ಹೇಳಿದೆ ಅಂತಾನೆ ಅಂದ್ಕೊಂಡು, ಯಾಕೆ ಅಂದ್ರೆ ರಿಪಿಟೇಷನ್ ಆಗೋದು ಬೇಡ. ನಾನು ಇಲ್ಲಿ ಒಳ್ಳೆ ಇಂಟಾಗ್ರೇಷನ್ ಆದ್ಮೇಲೆ ಬರ್ತಾ ಒಂದು ಬೋರ್ಡ್ ನೋಡಿದೆ, FD ರೂಮ್ ಅಲ್ಲಿ ನಾನು ತಕ್ಕಂತ ಮ್ಯಾಟ್ ಅಂತ ಓದ್ಕೊಂಡೆ. ನಾನು ನಿಧಾನದ MD ಯಾಕೆ ಮ್ಯಾಡ್ ಅನ್ನೋ ಪದ ಇಲ್ಲಿ ಬಳಸ್ತಿದ್ದೆ. ಕಮಲ್ ಅವರು ಸಿನಿಮಾ ಮೇಲೆ ಇರುವಂತ ಉತ್ಸಾಹ ಪ್ರೀತಿ ಇದೆಯಲ್ಲ, ಅದು ನಿಜವಾಗೂ ಅದು ಸಿನಿಮಾ ಹುಚ್ಚು. ಯಾಕೆಂದ್ರೆ ಅವ್ರು ಪ್ರತಿ ಸಲ ಒಂದು ಭೇಟಿ ಆದಾಗ್ಲೂ ಕೂಡ ಕತೆ, ಹಾಡು, ಒಳ್ಳೆ ಸರೋಜವಾದ ಸಂಗೀತದ ಬಗ್ಗೆ ಮಾತಾಡ್ತಾರೆ, ಪಾತ್ರಗಳ ಬಗ್ಗೆ ಮಾತಾಡ್ತಾರೆ. ತುಂಬಾ ಸಿನಿಮಾದ ಗೀರು ಅಂತ ಏನ್ ಹೇಳ್ತೀವಿ ಅದು ಅತಿಯಾಗಿ ಇರುವಂತಹ ವ್ಯಕ್ತಿ. ಹಾಗಾಗಿ ಅವ್ರಿಗೆ ಸಿನಿಮಾದ ಆಚೆಗೂ ಇರುವ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ ಮಾಡ್ತಾನೆ ಯಾವಾಗ್ಲೂ ಸಿನಿಮಾ ಬಗ್ಗೆ ಧ್ಯಾನ ಮಾಡುವಂತ ಒಂದು ಮನಸ್ಸು. ಹಾಗಾಗಿ ಅವರು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಮಾಡ್ತಾರೆ, ಕನ್ಸ್ಟ್ರಕ್ಷನ್, ಸಿನಿಮಾ ಕೆಲಸ ಅಂದ್ರೆ ಸಿನಿಮಾ ಹೊರತಾಗಿ ನೂರಾರು ಕೆಲಸ, ಸಿನಿಮಾದೊಳಗಿರುವ ಎಲ್ಲ ಕೆಲಸವನ್ನು ಮಾಡ್ತಾರೆ. ಆ ಒಂದು ಆಸಕ್ತಿ ಪ್ರೀತಿ ಇದೆಯಲ್ಲ ಬಹಳ ಖುಷಿ ಅನ್ಸುತ್ತೆ ನೋಡ್ತಾ ಇದ್ರೆ. ಏನು ಮನುಷ್ಯಕ್ಕೆ ಇರುವಂತ ಸೀಲ್ ಅಂತ ಉತ್ಸಾಹ ಇವತ್ತು ಒಂದು ರೀತಿಯ ಗಟ್ಟಿಯಾದ ಕಾಲೇಜು ಬಂದಿದೆ, ಆರಂಭವಾಗಿದೆ. ಅದರ ಹಿಂದೆ ಏನು 4 ಸಿನಿಮಾಗಳು ಒಂದೆಲ್ಲ ಹೇಳಿದ್ರು. ಇದೆಲ್ಲ ಈಗಾಗಲೇ ಒಂದು ಮಟ್ಟಿಗೆ ಸಂಪೂರ್ಣ ಗ್ರೌಂಡ್ ವರ್ಕ್ ನಡೆಸಿದೆ, ಪಾಯ ಹಾಕೊಂಡಿದ್ದಾರೆ. ಬಿಲ್ಡಿಂಗ್ ಕಟ್ಟಕ್ಕೆ ಅಷ್ಟೇ ಬಾಕಿ. ಈಗ ಶುರು ಮಾಡ್ತಾರೆ. ಅತಿ ಶೀಘ್ರದಲ್ಲಿ ತೆರೆ ಬರುತ್ತೆ. ಅವರಿಗೆ ಶುಭಾಶಯಗಳನ್ನ ಕೊಡ್ತೀನಿ. ಅವರ ಸಿನಿಮಾಗಳು, ಶ್ರಮ ಎಲ್ಲರೂ ಕಲಿಸಲಿ, ಒಳ್ಳೆಯ ಫಲವನ್ನ ಭಗವಂತ ಹಾರೈಸ್ತೀನಿ. ಇವತ್ತೇನು ಪ್ರೊಡಕ್ಷನ್ ಸಂಬಂಧಪಟ್ಟಂತಹ ಎಡಿಟಿಂಗ್, DA ಎಲ್ಲವನ್ನ ಮಾಡಿದ್ರೆ ಹೆಚ್ಚು ಜನ ಬಳಸ್ಕೊಳ್ಳುವಂತಾಗ್ಲಿ. ಮೇಡಮ್ ಹೇಳೋದಾಗೆ ಬಿಗಿ ಥಿಯೇಟರ್ ಕಟ್ಟಬೇಕು ಅನ್ನೋ ಕನಸು, ಆ ಕನಸಿಗೆ ಶಕ್ತಿ ಕಲಾ ದೇವತೆ ಅಂತ ಹಾರೈಸ್ತಾ ಅವರಿಗೆ ಒಳ್ಳೇದಾಗಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಸರ್, ಒಳ್ಳೇದು. ಬೇರೆ ಬೇರೆ ತೆಗೆದಾಗಿಯ ಹೀಗೆ ಮತ್ತು ಮತ್ತೆ ನನ್ನ ಗುರುವಾದ ನಾಡಿನ ಪ್ರೊಸೆಸರ್ ಮತ್ತೆ ನಿರ್ಮಾಪಕ ಅಧ್ಯಕ್ಷರಾದಂತಹ ರಮೇಶ್ ಪ್ರೊಸೆಸರ್ ಮಾಡಲ್ ಏನ್ ಹೇಳಿದಾಗ ಮಾಡ್ಕೊಳ್ಳಿ. ಇಷ್ಟಪಡ್ತೀನಿ. ಸರ್ಪ್ರೈಸಸ್ ಏನಾಗಲಿ ಪ್ರತಿ ಕ್ಷಣದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಹೇಳಿರ್ತಾರೆ, ಏನೇನು ಮಾಡ್ತಾರೆ ಅದರಿಂದ ಇನ್ನೊಂದು 5 ಏನು ನನ್ಗೊಂದು ಕರೆದಿದ್ದ ಆಕ್ಚುಲ್ ಆಗಿ ದಯವಿಟ್ಟು ಬನ್ನಿ ಇತ್ತು.
ನನಗೆ ಅವಳಲ್ಲಿ ಸೊ ಈ ತರ ಇದ್ದಾರೆ ಬರಹಗಾರರು ಸರ್ ಹೇಳಿಕೆ ಸಂಗೀತ ಸಂಯೋಜನೆ ಮಾಡ್ತಾರೆ ಸರೋದ್ ಏನೋ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಹತ್ತು ಬೇರೆ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅವರದೇ ಹೇಳಿಕೆ 50 ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಹೇಳಿದ ತಕ್ಷಣ ನಿಜವಾಗ್ಲೂ ಶಾಕ್ ಆದೆ. ಕಮಲ ಹಾಸನ್ ಅಲ್ಲಿದ್ರೆ ಇನ್ನೊಂದು ಕಮಲ ಕಮಲ ರಾಜ್ಯಕ್ಕೆ ನಿಂತಿದ್ದಾರೆ ಅಂತ ಅನ್ಕೋತಿದ್ದೆ. ಅವರ ಎಲ್ಲಾ ಒಂದು ಪ್ರಯತ್ನಕ್ಕೂ ದೇವರು ಮಾಡಿಸಿ ಎಲ್ಲ ಸುಂದರಿಗೆ ಗಂಡಂತಾಗಿ ಒಂದು ಗೇಟ್ ಒಳಗೆ ಎಲ್ಲ ಹೊಸ ಏನಿದ್ದಾರೆ ನಿರ್ದೇಶಕರು ಟೆಕ್ನಿಷಿಯನ್ಸ್ ಆಗಿರ್ತಾರೆ ದಯವಿಟ್ಟು ಒಳ್ಳೆ ಒಂದು ಬೆಳೆಯುತ್ತ ಮಾತ್ರ ಟೆಕ್ನಿಷಿಯನ್ಸ್ ಚೆಕ್ ಮಾಡಿ ಬಂದು ಒಳ್ಳೆ ಟೆಕ್ನಿಷಿಯನ್ಸ್ ನಮ್ಮ ಕಮಲ್ ಅವರು ಬಹಳ ಫಿಲ್ಮ್ ಬಹಳ ಇಂಟ್ರೆಸ್ಟ್ ಮಾಡಿದ್ರೆ ಸ್ವಲ್ಪ ಹತ್ರ ಮಾಡಿ ದೇವರಿಗೆ ಅಂತ ನಾನು ಅವ್ರಿಗೆ ಬ್ಯಾಕ್ಗ್ರೌಂಡ್ ಹಿಂದ್ಗಡೆ ಇದ್ದೀನಿ. ನೀವೆಲ್ಲ ಸೇರಿ ದೊಡ್ಡವರು ಚಿಕ್ಕವರೆಲ್ಲ ಸೇರಿ ಒಳ್ಳೇದಾಗ್ಲಿ ಅಂತ ದೇವರು ಕೇಳ್ತಾರೆ.